ರಾಜಿ ಹೀರಿಕಾಯಿ ಪಲ್ಯ ಮಾಡತ್ತಿಯಲ್ಲ ಅದ್ರ ಸಿಪ್ಪಿ ತೆಗೆದು ಚಟ್ನಿ ಮಾಡಪ್ಪಿ. ಅಯ್ಯ ಹೀರಿಕಾಯಿ ಸಿಪ್ಪಿ ಚಟ್ನಿ ತಿನ್ಬೇಕನ್ಸಾಯ್ತೆ ನಿಮಗೆ ಅತ್ತಾಡ್ರ ಹಂಗಾರ ಮಾಡಿ ಕೊಡ್ತೇನೆ. ಫಸ್ಟ್ ಅದಕ್ಕೆ ಏನ್ ಮಾಡ್ತೇನೆ ಅಂದ್ರೆ ಹೀರಿಕಾಯಿನ ಸ್ವಚ್ಛಂಗ್ ತೊಳ್ಕೊಂಡು ಮ್ಯಾಗಿನ್ ಸಿಪ್ಪಿನೆಲ್ಲ ತೆಗೆದು ಹಿಂಗ ರೆಡಿ ಮಾಡಿ ಇಟ್ಕೋತೇನೆ. ಈ ಕಡೆ ಒಲಿ ಮೇಲೆ ಒಂದ್ ಬಾಳ್ಗಿ ಇಟ್ಟು ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಈಗ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಉದ್ದಿನ ಬ್ಯಾಳಿ, ಕಡ್ಲಿ ಬ್ಯಾಳಿ ಮತ್ತೆ ಜೀರಿಗೆ ಹಾಕಿ ಉದ್ದಿನ ಬ್ಯಾಳಿದು ಕಡ್ಲಿ ಬ್ಯಾಳಿದು ಕಲರ್ ಚೇಂಜ್ ಆಗುವವರೆಗೂ ಅದನ್ನ ಚಂದಂಗ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕ ಒಂದ್ 2 ರಿಂದ 3 ಹಸಿ ಮೆಣಸಿನಕಾಯಿ ಜೊತೆಗೆ ಕರ್ಬೇವ್ ಹಾಕಿ ಮೆಣಸಿನಕಾಯಿ ಎಲ್ಲ ಎಣ್ಣೆ ಒಳಗ ಖಾರ ಬಿಡುವವರೆಗೂ ಚಲೋ ತಂಗ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಒಂದ್ ಗಡ್ಡಿ ಆಗುವಷ್ಟ ಬೆಳ್ಳುಳ್ಳಿ, ಒಂದ್ ಸ್ವಲ್ಪ ಹುಣಸೆ ಹಣ್ಣು, ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕಿ ಅದನ್ನು ಚಲೋ ತಂಗ ಕೈ ಆಡಿಸ್ಕೋಬೇಕು. ನಾವ್ ಆಗೇನ್ ಹರಿದಿಟ್ಕೊಂಡಿರ್ತೇವಲ್ಲ ಆ ಹೀರಿಕಾಯಿ ಸಿಪ್ಪಿನೆಲ್ಲ ಅದನ್ನು ಇದಕ್ ಹಾಕಿ ಅದನ್ನು ಚಲೋ ತಂಗ ಸಣ್ಣ ಉರಿ ಒಳಗ ಮಿಕ್ಸ್ ಮಾಡ್ಕೊಂತ ಇರ್ಬೇಕು. ಹಿಂಗ ಇದೆಲ್ಲ ಒಂದ್ ಸ್ವಲ್ಪ ಬೆಂದಿಂದ ಒಂದ್ 2 ರಿಂದ 3 ಸ್ಪೂನ್ ಆಗುವಷ್ಟ ಹಸಿ ಕೊಬ್ಬರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಣ್ಣ ಉರಿ ಒಳಗ ಒಂದ್ 2 ನಿಮಿಷ ಇದನ್ನ ಬೇಯಿಸ್ಬೇಕು. ಬೆಂದಿಂದ ಇದನ್ನ ಒಂದ್ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಇದನ್ನ ಆರಾಕ್ ಬಿಡ್ಬೇಕು, ಪೂರಾ ತಣ್ಣಗಾಗ್ಬೇಕದ. ಈ ಕಡೆ ಒಲಿ ಮೇಲೆ ಇನ್ನೊಂದ್ ಸಣ್ಣ ಪಾತ್ರೆ ಇಟ್ಕೊಂಡು ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕಿ ಸಾಸ್ವಿ, ಜೀರಿಗೆ, ಕಡ್ಲಿ ಬ್ಯಾಳಿ, ಉದ್ದಿನ ಬ್ಯಾಳಿ, ಒಂದ ಒಣ ಮೆಣಸಿನಕಾಯಿ, ಒಂದ್ ಸ್ವಲ್ಪ ಕರ್ಬೇವು ಹಾಕಿ ಒಗ್ಗಣ್ಣಿನ ಚಂದಂಗ ಚಟಪಟ ಅನ್ನೋವರೆಗೂ ಬಿಡ್ಬೇಕ. ಇದು ಒಗ್ಗರಣೆ ರೆಡಿ ಆಗಿಂದ ಈ ಕಡೆ ಒಂದ್ ಜಾರ್ ತಗೊಂಡು ನಾವ್ ಹಾಗೆಲ್ಲ ಹುರಿದಿಟ್ಕೊಂಡಿರ್ತೇವಲ್ಲ ಹೀರಿಕಾಯಿ ಸಿಪ್ಪಿ ಎಲ್ಲ ಅದನ್ನೆಲ್ಲ ಮಿಕ್ಸಿ ಜಾರ್ಗ್ ಹಾಕಿ ಚಂದಂಗ ಸಣ್ಣ ಮಾಡ್ಕೋಬೇಕು. ಸ್ವಲ್ಪ ನೀರ್ ಹಾಕ್ಬೇಕು, ಬಾಳ್ ನೀರ್ ಹಾಕ್ಬಾರ್ದು. ಹಿಂಗ್ ನೀರ್ ಹಾಕು ಅಂತ ಸಣ್ಣಂಗ ರುಬ್ಕೊಂಡು ನಾವೇನ್ ಒಗ್ಗರಣೆ ರೆಡಿ ಮಾಡ್ಕೊಂಡೇವಲ್ಲ ಆ ಒಗ್ಗರಣೆಗೆ ಚಟ್ನಿ ಎಲ್ಲ ಹಾಕಿ ಚಂದಂಗ ಮಿಕ್ಸ್ ಮಾಡ್ಕೊಂಡ್ರ ಮಸ್ತ್ ಅಂದು ರುಚಿ ಹೀರಿಕಾಯಿ ಸಿಪ್ಪಿ ಚಟ್ನಿ ರೆಡಿ ಆಕೈತಿ. ಬರ್ರಿ ತಗೋರಿ ತಿನ್ರಿ, ಹೆಂಗಾಗೈತಂತ ರುಚಿ ನೋಡಿ ಹೇಳ್ರಿ.